ಪಾಪ ಎಗ್ ಬುರ್ಜಿಗೂನು ಚಪಾತಿಗೂನು ಬಾಳ ರುಚಿಯಾಗೈತಲ್ವೆಲ್ಲ. ನಿಮ್ದು ಚಿಕ್ಕಮ್ಮ ಮಾಡಿರೋದ್ ಕಣು ಬಾಳ ರುಚಿಯಾಗಿ ಮಾಡುತ್ತೆ. ಹ್ಞೂ ನಿಮ್ಮ ಅಣ್ಣ ರಮೇಶ್ ಅಣ್ಣಗೆ ನಿಮ್ ಚಿಕ್ಕಮ್ಮ ಮಾಡೋದು ಈ ಎಗ್ ಬುರ್ಜಿನೂ ಚಪಾತಿ ಅಂದ್ರೆ ಬಲು ಇಷ್ಟ. ತಿನ್ನು ತಿನ್ನು, ಹೊಟ್ಟೆ ತುಂಬಾ ತಿನ್ನು. ಅದ್ಯಾಕೆ ಬುರಿ ಏನೋ ಯೋಚನೆ ಮಾಡ್ಕೊಂಡು ತಿಂತಿದ್ಯಾ? ಹೊಟ್ಟೆ ತುಂಬಾ ಊಟ ಮಾಡ್ಲಾ ಪಾಪ. ಲೈ ನಿಮ್ಮ ಚಿಕ್ಕಮ್ಮನ್ ಕರಿತೀನಿ ತಡಿ. ಲೇ ಇವಳೆ ಮಗಿಗೆ ಇನ್ನೊಂಚೂರು ಎಗ್ ಬುರ್ಜಿನೂ ಚಪಾತಿ ತಗೊಂಬಾರೆ. ಓಹೋ ಅಲ್ಲೇ ನಮ್ಮ ಅಪ್ಪ ಅನ್ನೋನು ಗಜೇಂದ್ರ ಇಬ್ರು ತಿಂಡಿ ತಿನ್ಕೊಂಡ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನಪ್ಪ ಇದ್ಯಾಕೆ ಇಷ್ಟು ಬಿರಿನ ತಿಂಡಿ ತಿಂದಿರ ಇವತ್ತು? ಏನ್ ಸಮಾಚಾರ? ಅಲ್ಲ ದಿನಾಲು 10:30 11 ಗಂಟೆ ಆದ್ರೂ ತೋಟತಾವಿಂದ ಮಂತಾವ್ ಬರ್ತಿರಲಿಲ್ಲ. ಅಮ್ಮನ ಕೈಲಿ ತಿಂಡಿ ತಿಂದಿಲ್ಲ ಅಂತ ದಿನಾಲು ಬಯಸ್ಕೊಳ್ಳೋದೇ ಆಗ್ತಿತ್ತು ನೀನು. ಇವತ್ತೇನಪ್ಪ ಇವತ್ತು 9 ಗಂಟೆಗೆ ಬಂದು ತಿಂಡಿ ತಿಂತಿದ್ಯಾ? ಏನ್ ಸಮಾಚಾರ? ಇನ್ನೆಲ್ಲ ಮಾಡೋಣ ಪಾಪ, ಹೊಟ್ಟೆ ಹಸಿದ್ಬಿಡ್ತು ಕಳ್ಳೆ. ನಿಮ್ಮ ಅಮ್ಮ ಮಾಡಿರೋದು ಎಗ್ ಬುರ್ಜಿನೂ ಚಪಾತಿ ಅಂದ್ರೆ ನನಗೆ ಬಲು ಇಷ್ಟ. ಬೆಳಿಗ್ಗೆ ಇಲ್ಲಿಂದ ತೋಟತಾವ್ ಹೋಗ್ಬೇಕಾದ್ರೆ ಹೇಳ್ ಕಳಿಸ್ಬಿಟ್ಟಿತ್ತು. ಎಗ್ ಬುರ್ಜಿನೂ ಚಪಾತಿ ಮಾಡ್ತಿದ್ದೀನಿ ಅಂತ ಹೇಳ್ತು. ಅದಕ್ಕೆ ಅತ್ಲಾಗಿ ನನಗೆ ಬಂದು ಯಾವಾಗ ತಿನ್ನೋಣ ಅನ್ಸ್ಬಿಡ್ತು ಕಳ್ಳ ಪಾಪ. ಹಂಗಾಗಿ ಬಂದೆ. ಬಾ ತಿಂಡಿ ತಿನ್ ಬಾ. ಎಲ್ಲೋಗಿದ್ದೆ ನೀನು? ಒಳ್ಳೆ ರುಚಿಯಾಗಿ ಚೆನ್ನಾಗಿ ಮಾಡಿಟ್ಕಣ ನಿಮ್ಮಮ್ಮ. ಒಳ್ಳೆ ಖಾರವಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಬಹಳ ಚೆನ್ನಾಗೈತೆ. ಈ ಮೋಡ ಬೇರೆ ಆಗ್ಬಿಟ್ಟೈತಿ ಇವತ್ತು. ಒಳ್ಳೆ ತಂಪ ಗಾಳಿ ಬೇರೆ ಬೀಸ್ತೈತೆ. ರುಚಿಯಾಗಿ ಖಾರವಾಗಿ ಒಳ್ಳೆ ಬಿಸಿದು ಚಪಾತಿನೂ ಎಗ್ ಬುರ್ಜಿ ತಿನ್ನೋದಕ್ಕೆ ಬಹಳ ಚೆನ್ನಾಗೈತೆ. ಬಾ ಕುತ್ಕ ಬಾ. ಇಷ್ಟು ದಿನದಿಂದ ಬೋರಿ ನೆಮ್ಮದಿನೇ ಇಲ್ಲ ಕಳ್ಳ ಪಾಪ. ಅತ್ಲಾಗಿ ಬೋರಿ ಇದೇ ತಲೆನೋವು ಆಗೋಯ್ತು ಅತ್ಲಾಗಿ. ಏನು ಒಂದೊಂದ್ ಎರಡೆರಡು ಕೆಲ್ಸಗಳೇನೋ ಆಗತ್ಲಾಗಿ. ಮೊದ್ಲು ನಮ್ ಗಜೇಂದ್ರಂದ ಆಯ್ತು, ತಿರ್ಗಾ ಇವನ್ ದಿಲೀಪ್ ಆಯ್ತು. ಬೋರಿ ಅದು ಇದು ತಲೆನೋವೇ ಆಗೋಯ್ತು ಕಳ್ಳೆ. ಈ ತಲೆನೋವಲ್ಲಿ ಅವನು ನಮ್ಮ ಬೋರಣ್ಣನ ಮಗಂದು ಇವಂದು ರಾಜೇಶಂದು ಮದ್ವೆದು ಗಮನನೇ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೇವೆ ಅತ್ಲಾಗಿ ಪಾಪ. ಮೊನ್ನೆ ಪತ್ರಿಕೆ ಹಂಚ್ಕೊಂಬರಕ್ಕೆ ಹೇಳಿದ್ವಲ್ಲ ನಿನ್ಗೂನು ಗಜೇಂದ್ರ ದಿಲೀಪಂಗೆಲ್ಲ ಹೋಗ್ ಬರ್ರಿ ಅಂತ. ದಿಲೀಪಂಗ ಅಂತೀನಿ, ಇವನಿಗೆ ಯಾರಪ್ಪ ನಮ್ಮ ರಾಜೇಶಂಗೆ ಕಳ್ಸಿದ್ದಲ್ಲ, ಹೋಗ್ ಬಂದ್ರೇನಪ್ಪ? ಹೂ ಕಣಪ್ಪ, ಹೋಗ್ಬಿಟ್ಟು ಎಲ್ಲಾರ್ಗು ಪತ್ರಿಕೆ ಹಂಚ್ ಬಂದು ಇನ್ನು ಈ ಕಡೆ ಸೈಡ್ ಹೋಗ್ಬೇಕು. ಇನ್ನು ಈ ಅರಸೀಕೆರೆ ಸೈಡ್ ನೆಂಟ್ರಗಳೇ ಯಾರಿಗೂ ಹೇಳಿಲ್ಲ. ಸರಿ ಆಯ್ತು, ಇವತ್ತ ನಾಳೆ ಪುರ್ಸದ್ ಮಾಡ್ಕೊಂಡತ್ಲಾಗಿ ಹೋಗ್ ಬಂದ್ಬಿಡ್ರಿ ಅತ್ಲಾಗಿ. ಬಾರ್ಲಾ ಪಾಪ, ಕೂತ್ಕೊ ಬಾರ್ಲಾ ಕುಮಾರಣ್ಣ. ಇನ್ನು ಏನ್ ಮಾಡ್ತಿದ್ದಿಲ್ಲ ನೀನು? ಸುಮ್ನೆ ನಿನ್ಕೊಂಡ್ಬಿಟ್ಟಲ್ಲ ಇವಳೆ ಪಾಪ. ಕುಮಾರಣ್ಣ ಬಂದ ಚಪಾತಿ ಎಲ್ಲ ತಗೊಂಬಾರೆ, ಇಲ್ಲಿ ಹಾಕ್ಬಾರೆ, ಅವನಿಗೆ ತಿಂಡಿ ಹಾಕ್ಬಾರೆ. ತಂದೆ ಕಣ್ ತಡಿಯ ಜೋ. ಅಮ್ಮಣ್ಣಿ ಸರೋಜಮ್ಮ ಚಪಾತಿ ಎಲ್ಲ ನಾನು ಬೇಯಿಸ್ತಿದ್ಲು, ಹಂಗಾಗಿ ತಗೊಂಬರೋದು ಒಂದ್ರೆಟ್ಟು ಒತ್ತಾಯ್ತು. ಬಂದೆ ಹಾಕೊಂಬರ್ತೀನಿ ಕಣ್ ತಡಿ. ಅಲ್ಲ ಕಣ್ಣ ಪಾಪ, ಎಲ್ಲೋಗಿದ್ದಲ್ಲ ಕುಮಾರಣ್ಣ ನೀನು? ಎಷ್ಟೊತ್ತಲ್ಲ ಕಾಯೋದ್ ನಿನ್ಗೆ? ಒಂದ್ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ, ಏನಿಲ್ಲ. ಅಲ್ಲ ಈ ಬಿಸ್ಲಲ್ಲಿ ಅಲ್ಲಿ ಇಲ್ಲಿ ಹೋಗ್ಬಿಡ್ತೀರಪ್ಪ. ಬೆಳಿಗ್ಗೆ ಎದ್ದಾಡ್ಕೆಲ್ಲ ಒಂದಿಟ್ಟು ತಿಂಡಿ ಗಿಂಡಿ ಬೇಗ ತಿನ್ನೋಣ ಅನ್ನಂಗಿಲ್ಲ. ಹೋಗ್ರಪ್ಪ ಅತ್ಲಾಗಿ. ಏನ್ ಹುಡುಗರು ಆಗಿದಿರೋ ಏನ? ಎಲ್ಲೋಗಿದ್ದಲ್ಲ ಮಗ? ಅಲ್ಲ ಹೋಗತ್ತವ, ನಾನು ಹೇಳ್ಬಿಟ್ಟಾದ್ರು ಹೋದ್ರೆ ಅದೊಂಥರ ಚಂದ. ಸ್ವಲ್ಪ ಕೆಲ್ಸಗಳಿದ್ದು ಕಣಮ್ಮ. ಹಂಗಾಗಿ ಹೋಗ್ ಬಂದೆ. ಯಾಕಮ್ಮ ಪಾಪ? ಈಗಳಲ್ಲ ಕುಮಾರಣ್ಣ, ಅಲ್ಲಿ ತೋಟತ್ತ ಹೋಗಿದ್ದಲ್ಲ ನೀನು. ತಿರ್ಗಾ ನಿಮ್ ದೊಡ್ಡಪ್ಪ ಯಾರ ಬಂದ್ಬಿಟ್ಟು ಏನಾದ್ರು ನೀನು ಅಡ್ಡ ಹಾಕೋದು ಅಲ್ಲ, ಹೋಗ್ಬೇಡ್ರಿ ದಾರಿ ಬಿಡಲ್ಲ ನೀವು ಬಿಟ್ಟಿಲ್ಲ ಅಂತ ಏನಾದ್ರು ಗಲಾಟೆ ಮಾಡಕ್ ಹೋಗಿದ್ದೆ ಏನು ನೀನು? ಏನು ಮಾಡ್ಬೇಡ ಕಣಪ್ಪ. ನೆನ್ನೆನೆ ಹೇಳ್ಬಿಟ್ಟಿದೀನಿ ನಿನ್ಗೆ. ನಮಗೆ ಎಷ್ಟಾದ್ರೂ ತೊಂದರೆ ಮಾಡ್ಕೊಳ್ಳಿ ಅವರು, ನಾವ್ ಯಾವ್ದೇ ಕಾರಣಕ್ಕೂ ತೊಂದರೆ ಮಾಡಂಗಿಲ್ಲ, ಮಾಡಬಾರ್ದು. ಸರಿನಾ? ಇನ್ನೊಂದ್ ದಿವಸ ಏನಾದ್ರು ಹಿಂಗೆ ಮಾಡಿದೆ ಅಂತ ಗೊತ್ತಾಗ್ಬಿಟ್ರೆ ಪಾಪ ಕುಮಾರಣ್ಣ, ನಾನ್ ನೋಡು ನಿನ್ ಮೇಲೆ ಕೋಪ ಮಾಡ್ಕೊಳ್ತೀನಿ. ಇವಾಗ್ಲೇ ಹೇಳ್ತಿದ್ದೀನಿ, ನಿಮ್ ದೊಡ್ಡಪ್ಪನ ಬುದ್ಧಿ ಅವ್ನು ತೋರಿಸ್ತಾನೆ. ಹಂಗಂತ ನಿಮ್ ದೊಡ್ಡಪ್ಪ ಮಾಡ್ತಾನಂತ ನೀನು ಹಿಂಗೆ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಆಗುತ್ತೇನು ಪಾಪ? ಇದ್ಯಾಕಜ? ಯಾಕ ಹುಡುಗಂಗ್ ಬೈತಿದ್ಯಾ ಕುಮಾರಣ್ಣಂಗೆ? ಯಾಕೆ ಏನ್ ಮಾಡ್ದ ಮಗ? ಯಾಕಜ? ಯಾಕೆ ಏನಾಯ್ತು? ಆ ಹುಡುಗಂಗೆ ಯಾಕೆ ಹಿಂಗ್ ಕೇಳ್ತಿದ್ಯಲ್ಲ? ತಿರ್ಗಾ ಏನಾದ್ರು ತೊಂದ್ರೆ ಗಿದ್ರೆ ಏನಾರ ಆಯ್ತೇನ ಜನ? ತಿರ್ಗಾ ಏನಾದ್ರು ಗಲಾಟೆ ಏನಾರ ಮಾಡ್ಕೊಂಡ್ರ ಏನು? ಯಾಕ ಮಗಿಗೆ ಹಿಂಗ್ ಕೇಳ್ತಿದ್ಯಲ್ಲ? ಪಾಪ ಕುಮಾರಣ್ಣ ಏನಾಯ್ತಾ? ಯಾತು ಇಲ್ಲ ಕಣ್, ಸುಮ್ಕಿರೆ. ನೀನ್ ಯಾಕೆ ಇಷ್ಟೊಂದು ಆತರ ಮಾಡ್ತಿದ್ಯಾ? ಸಮಾಧಾನದಿಂದ ಇರು. ನೀನ್ ಅನ್ಕೊಂಡಂಗೆ ಏನೂ ಆಗಿಲ್ಲ. ಅದೇ ಮೊನ್ನೆ ಎಲ್ಲ ನೀರೆಲ್ಲ ಎತ್ತಿ ಬೋರ್ನಲ್ಲಿ ಎಲ್ಲ ಇದ್ ಮಾಡಿದ್ವಲ್ಲಮ್ಮ, ಗಜೇಂದ್ರ ಹೊಲತ್ತಾವ. ತಿರ್ಗಾ ನಮ್ಮಣ್ಣ ಬಂದ್ಬಿಟ್ಟು, ನಮ್ಮ ಅಣ್ಣ ಅಲ್ಲ ಇದಾರಲ್ಲಮ್ಮ ಅವರು, ಯಾರ್ಯಾರಂತೀಯ, ಅವನು ಲೆಕ್ಕಾಚಾರಿನೂ ಅವನು ಬಾಮೈದ, ನಮ್ಮಣ್ಣ ಬಾಮೈದ, ಅವರಿಬ್ರು ಸೇರ್ಕೊಂಡ್ಬಿಟ್ಟು ಏನು ಗಾಡಿ ಬಿಡಲ್ಲ. ಯಾರಿಗೆ ಕೇಳ್ಬಿಟ್ಟು ನೀನು ಗಾಡಿ ಹೊಡ್ಕೊಂಬಂದೆ, ಇಲ್ಲಿ ಓಡಿಸ್ಕೊಂಬಂದೆ ನೀನು ನಮ್ ತೋಟದಲ್ಲ ಅಂತ ಕುಮಾರಣ್ಣ ಕೇಳಿರು. ಅದಕ್ಕೆ ಕುಮಾರಣ್ಣ ಇದ್ದವನು ಕೋಪ ಮಾಡ್ಕೊಂಡ್ಬಿಟ್ಟು ಮಾರನೇ ದಿವಸ ಎದ್ದೋಗಿ ನೆನ್ನೆ ಅವನು ನಮ್ ತೋಟದ ಮಧ್ಯೆಲಾಸಿ ಗಾಡಿ ಹೊಡ್ಕೊಂಡು ಹೋಗ್ಬೇಡ್ರಿ ಅಂತ ಅವ್ರ ದೊಡ್ಡಪ್ಪಂಗೂ ಎಲ್ಲಾರ್ಗು ಟ್ಯಾಕ್ಟ್ರಿ ವಾಪಸ್ ಕಳ್ಸಿದಾನೆ, ಇಲ್ಲ ಓಡಾಡ್ಬೇಡ್ರಿ ಅಂತ. ಹಂಗಾಯ್ತು ಅಷ್ಟೇ. ಅದಕ್ಕೆ ತಿರ್ಗಾ ಏನಾದ್ರು ಗಲಾಟೆ ಏನಾರ ಮಾಡ್ಕೊಂಡ ಏನಪ್ಪ ಏನಾರು ಏನೋ ತೊಂದ್ರೆ ಮಾಡಕ್ ಹೋಗ್ಬೇಡ, ಅವ್ರು ಮಾಡ್ತಾರಂತ ನಾವು ಮಾಡೋದ್ ಬೇಡ, ಸುಮ್ಕಿರು ಅಂತ ಸಮಾಧಾನ ಮಾಡ್ತಿದ್ದೆ. ಏನು ಆಗಿಲ್ಕಂಡ್ ಸುಮ್ಕಿರು ನೀನ್ ಅನ್ಕೊಂಡಂಗೆ. ಅಲ್ಲ ಕಣ್ರಿ, ಈ ಮಣ್ಣಿಗೆ ಮಾಡಕ್ ಕೆಲಸ ಇಲ್ವೇನ್ರಿ? ಬರೀ ಇದೆ ಅಂದ್ರಿ ಅವ್ರದ್ದು.
ಅಲ್ಲ ಅದ್ಯಾಕೆ ಹಿಂಗ್ ಆಡ್ತಿದಾರೋ ಏನೋ ಭಗವಂತ ನನ್ಗಂತೂ ಗೊತ್ತಾಗ್ತಿಲ್ಲ ಕಣ್ರಿ ಅತ್ಲಾಗಿ. ಅಲ್ಲ ಮಕ್ಕಳ ಮೇಲೆ ಹಾಗೆ ಸಾಧಿಸ್ತಿದಾರಲ್ರಿ ಅವರು, ಸ್ವಂತ ಹೊಟ್ಟೆ ಹುಟ್ಟಿಲ್ ಮಗನ್ ಮೇಲೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂತಿದಾರಲ್ಲ ಅವರು. ಬೇರೆಯವ್ರಿಗೆ ಇನ್ನೇನು ಯಾವ ರೀತಿ ಇದು ಮಾಡ್ಬೇಡ ಹೋಗತ್ಲಾಗಿ. ನನ್ಗಂತೂ ಬಹಳ ಬೇಜಾರಾಗ್ಬಿಟ್ಟೈತ್ ಕಣ್ರಿ ಅತ್ಲಾಗಿ. ಅಲ್ಲ ಈಗ ಯಾಕೆ ಹಿಂಗೆಲ್ಲ ಮಾಡ್ತಾರಂತ. ಈಗ ನಮ್ ತೋಟದಾಸ ಅವರು ಗಾಡಿ ಓಡಿಸ್ಕೊಂಡು ಹೋಗಲ್ವಾ, ಹಂಗೆ ಈಗ ನಾವೇನ್ ಮಾಡೋದು, ಜಾಗ ಇಲ್ಲ ಯಾವ ಕಡೆನೂ, ಹಂಗಾಗಿ ಗಾಡಿ ಓಡಿಸ್ಕೊಂಡು ಹೋಗಿದಾನೆ ಕುಮಾರಣ್ಣ. ಹಂಗಾಗಿ ಇವರು ಹಿಂಗ್ ಮಾಡಿದ್ರೆ ಸರಿ ಆಗುತ್ತೆ ಅಂದ್ರೆ ಅಯ್ಯೋ ಯಾರ್ ಮಾತ್ ಕೇಳೋದು ಯಾರ್ ಮಾತ್ ಬಿಡೋದು ಒಂದು ಗೊತ್ತಾಗಲ್ಲ ಕಣ್ರಿ ಅತ್ಲಾಗಿ. ಅವ್ರು ಮಾತ್ ಕೇಳಲ್ಲ ಕಣ್ ಬಿಡ್ರಿ. ಅವ್ರು ಅವನು ಬಾಮೈದ ಇದ್ದ ನೋಡು, ಅವ್ನು ಬಾಮೈದ ಅಂದ್ರೂ ಆ ಲೆಕ್ಕಾಚಾರದ ಮಾತ್ ಕೇಳಿನೇನೆ ನಿಮ್ಮ ಅಣ್ಣ ಹಿಂಗ್ ಹಾಳಾಗ್ ಹೋಗಿರೋದು. ಹೋಗ್ಲಿ ಬಿಡ ಅತ್ಲಾಗಿ, ಆ ಮಾತಿನ ಏನಕ್ಕೆ ತೆಗಿತಿದ್ಯಾ ಆಗಾಗ್ಲ ಸುಮ್ಕಿರು. ಮೊದ್ಲೇ ನಾವೇ ಬೇಜಾರಲ್ಲಿ ಇದೀವಿ ಅತ್ಲಾಗಿ. ಹೋಗ್ ಕುಮಾರಣ್ಣಂಗೆ ತಿಂಡಿ ಹಾಕೊಂಬಂದ್ ಕೊಡು ಹೋಗು. ಪಾಪ ಮಗ ಬಂದ್ ನಿಂತಾನೆ ಅವಾಗ್ಲಿ. ನಾನು ಹೆಂಗ ನೆಮ್ಮದಿಯಿಂದ ಇವತ್ತಾದ್ರೂ ಒಂದ್ ಸ್ವಲ್ಪ ನೆಮ್ಮದಿಯಿಂದ ತಿಂಡಿ ತಿನ್ನೋಣ ಅತ್ಲಾಗಿ. ಬರೀ ಇದೇ ಗೋಳಾಯ್ತು ಕಣಮ್ಮ ಅತ್ಲಾಗಿ ಒಂದ್ ವಾರದಿಂದ. ಚಿಕ್ಕಪ್ಪ ನಾನೊಂದ್ರಿಟ್ಟು ಅಲ್ಲಿ ಬೋರ್ ಚಿಕ್ಕಪ್ಪನ ಮಂತ ಹೋಗ್ ಬರ್ತೀನಿ. ರಾಜೇಶ್ ಅಣ್ಣ ಕರೆದಿದ್ದ, ಅಲ್ಲೊಂದ್ ಸ್ವಲ್ಪ ಪತ್ರಿಕೆಗಳೆಲ್ಲ ತಗೊಂಡು ಇನ್ನೇನು ಕುಮಾರಣ್ಣ ನಾವೆಲ್ಲ ಒಂದೇ ಸಲ ಹೋಗಕ್ಕೆ ಎಲ್ಲ ರೆಡಿ ಮಾಡ್ಕೊಂತೀನಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನೇನೋ ಕೆಲ್ಸಗಳಿದಾವಂತೆ, ಮನೇಲೆಲ್ಲ ಧೂಳು ಬೇರೆ ತೆಗಿತಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಮಾಡಿಸ್ತೀನಿ. ಇನ್ನೇನು ತಿಂಡಿ ತಿಂದಾಯ್ತು, ನಾನು ಹೋಗಿ ಬರ್ತೀನಿ. ಅಣ್ಣ ನೀವು ತಿಂಡಿ ತಿಂತೀರಿ ನೋಡೋಣ, ಆಮೇಕಿಂದ ಬೇಕಾದ್ರೆ ನೀವು ಫೋನ್ ಮಾಡಿದ್ರೆ ಬರ್ತೀನಿ. ಸರಿ ಕಣಪ್ಪ ಆಯ್ತು. ಹೋಗ್ ಒಬ್ರಿಗೊಬ್ರು ಕೆಲಸ ಮಾಡ್ಸಿರನೆ ಬೇಗ ಆಗೋದು ಮದುವೆ ಮನೇಲಿ. ಇಲ್ಲ ಅಂದ್ರೆ ಕೆಲ್ಸಗಳು ಹಂಗೆ ಉಳ್ಕೊಳ್ತವೆ. ಹೋಗಪ್ಪ. ಈಗಳಲ್ಲಿ ಪಾಪ ಗಜೇಂದ್ರ ಇನ್ನೊಂದ್ ಮಾತು, ಓಡಾಡ್ತಿರ್ಬೇಕಾದ್ರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಿ ಓಡಾಡ್ತಿರ್ಬೇಕಾದ್ರೆ ಸ್ವಲ್ಪ ಜೋಪಾನಾಗಿರ್ಬೇಕು. ಯಾರಾದ್ರೂ ಗೊತ್ತಿಲ್ದವ್ರು ಕರೆದ ತಕ್ಷಣ ಹೋಗ್ಬಿಡೋದು, ಪರಿಚಯ ಮಾಡ್ಕೊಳೋದು ಅವೆಲ್ಲ ಏನು ಮಾಡಂಗಿಲ್ಲ ಸರಿನಾ. ಬಾಳ ಜೋಪಾನಾಗಿರ್ಬೇಕಣಪ್ಪ, ನಿನ್ ಮೇಲೆ ಬಾಳ ಕಣ್ಣೈತೆ. ಅಪ್ಪ ಅಲ್ಲಿ ನೋಡಪ್ಪ, ಅಲ್ಲಿ ಯಾರ ದಿಲೀಪ್ ಅಂತಾರ ಕಾಣಿಸ್ತಿದಾರಲ್ಲಪ್ಪ. ಯಾರು ದಿಲೀಪ ಏನ್ ನೋಡಪ್ಪ, ಅವನು ಯಾಕೆ ಬರ್ತಾನ ನಮ್ಮಂತವ. ಮೊದ್ಲೇ ಅವ್ರ ಅಪ್ಪ ಬೈದು ಕಳ್ಸೈತೆ, ತಿರ್ಗಾ ಅವನು ಯಾಕೆ ಬರಕ್ ಹೋಗ್ತಾನಪ್ಪ. ಅವನೇನ್ ನೋಡಪ್ಪ. ದಿಲೀಪ ಇನ್ನೇನ್ ಮಾಡಕ್ ಬರ್ತಾನ, ಸುಮ್ಕಿರ್ಲ ಪಾಪ. ಅವ್ರ ಅಪ್ಪ ಅನ್ಕಂಡ್ರೆ ಮೊದ್ಲೇ ನಮಗ ಆಗಲ್ಲ. ಆ ಪಾಪ ಮಗ ಮೊದ್ಲೇ ಅವ್ರ ಮಾವನು ಇವನು ಲೆಕ್ಕಾಚಾರಿ ಸೇರ್ಕೊಂಡ್ಬಿಟ್ಟು ಸುಮ್ನೆ ಇಲ್ದವೆಲ್ಲ ಆರೋಪ ಹೊರಿಸ್ಬಿಟ್ಟು ಕೆಟ್ಟವ್ನು ಮಾಡಿದ್ರಂತೆ ಆ ಹುಡ್ಗಂಗೆ. ತಿರ್ಗಾ ನಿನ್ನೆ ಒಂದ್ ಸ್ವಲ್ಪ ಅವನು ನಮ್ಮ ಜಗಣ್ಣ ಹೋಗ್ಬಿಟ್ಟು ಎಲ್ಲ ಹೇಳಿರೋದಕ್ಕೆ ಸರಿ ಆಯ್ತು. ಇಲ್ಲ ಅಂದ್ರೆ ಅವನ್ಗೆ ಮನೆಯಿಂದ ಆಚೆ ಕಡೆ ಹಾಕವ್ರಂತೆ ಅವ್ರಪ್ಪ. ಅಂತದ್ರಲ್ಲಿ ಆ ಮಗ ಯಾಕೆ ಎದ್ರಕಂಡು ಇಲ್ಲಿ ಬರ್ತಾನೆ. ಸುಮ್ಕಿರು, ಇಲ್ಲಿ ಬಂದಿದ್ದೀರಂತ ವಿಚಾರ ಅವ್ರ ಅಪ್ಪಂಗೆ ಗೊತ್ತಾದ್ರೆ ಸುಮ್ಕಿರುತ್ತಾ, ಬರಲ್ಲ. ಬೇರೆ ಯಾರ ಇರ್ಬೇಕು. ನೀನ್ ತಿಂಡಿ ತಿನ್ನು. ಇಲ್ ಕಣಜ್ಜ, ಅಲ್ಲಿ ಬರ್ತಿರೋ ನಮ್ ದಿಲೀಪನೇ ಕಣಜ್ಜ, ನನ್ಗೂ ಕಾಣಿಸ್ತಿದ್ದಾನೆ. ನಮ್ಮ ಮನೆ ಕಡೆನೇ ಬರ್ತಿದ್ದಾನೆ. ಚಿಕ್ಕಪ್ಪ ಓಹೋ, ಅಲ್ಲೇ ತಿಂಡಿ ತಿಂತೀರಂದ್ರಿ ನೀವು. ಓಹೋ, ನಮ್ ಸಾವುಕಾರಪ್ಪನ ಮಗ ದಿಲೀಪ ಬಾರ್ಲಾ. ಏನ್ಲ ದಿಲೀಪ ಸಮಾಚಾರ? ಚಿಕ್ಕಪ್ಪ ಹಿಂಗೆಲ್ಲ ಹೇಳ್ತೀಯ ನೀನು? ಸುಮ್ಕಿರ್ ಚಿಕ್ಕಪ್ಪ. ಚಿಕ್ಕಪ್ಪ ಮತ್ತೆ ಮತ್ತೆ ಏನಿಲ್ಲ, ನಿಂತವೇನೋ ಮಾತಾಡ್ಬೇಕಿತ್ತು ನಾನು. ಸುಮ್ಕಿರ್ ರೇಗಿಸ್ತೆ ಕಣ್, ಬಾರ್ಲ ಪಾಪಲೇ ದಿಲೀಪ. ಮತ್ತಿನ್ನೇನಪ್ಪ ಸಮಾಚಾರ? ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಅಲ್ಲ ಕಳ್ಳ ಮಗ, ನಿಮ್ಮ ಅಪ್ಪರ ನಿಮ್ಮ ಅಮ್ಮನ ಯಾರಿಗಾದ್ರೂ ನೀನ್ ಬಂದಿರೋ ವಿಚಾರ ಏನಾರು ಗೊತ್ತಾಗ್ಬಿಟ್ರೆ ಸುಮ್ಕಿರುತ್ತಲ್ಲ ನಿಮ್ಮಪ್ಪು. ನಿನಗ್ ಇನ್ನೂ ಬೈಯುತ್ಕಳ್ಳ. ನನ್ನ ಮಾತು ಕೇಳ ಪಾಪ. ಏನ್ ಮಾತಾಡ್ಸೋದಿದ್ರು ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ ಕಣಪ್ಪ. ನಿಮ್ ಚಿಕ್ಕಪ್ಪನ ಮಂತವ್ರು ನೀನ್ ಯಾವಾಗ್ಲಾದ್ರೂ ಬಾ, ಯಾವಾಗ್ಲಾದ್ರೂ ಹೋಗು, ನಾನ್ ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ನಿನ್ಗೆ ಸುಮ್ನೆ ತೊಂದ್ರೆ ಆಗದ್ ಯಾಕಂತ. ನೀನ್ ಬಂದಿರೋದು ಯಾರು ವಿಚಾರ ಹೋಗ್ಬಿಟ್ಟು ಹೇಳೋದು ನಿಮ್ಮ ಅಪ್ಪ ಅಮ್ಮಂಗೆ, ನಿಮ್ಮ ಅಪ್ಪ ಅಮ್ಮ ನಿನ್ ಮೇಲೆ ಕೋಪ ಮಾಡ್ಕೊಳೋದು, ಇವೆಲ್ಲ ಯಾಕಪ್ಪ ಅಂತ ಅಷ್ಟೇ. ಚಿಕ್ಕಪ್ಪ ಅಣ್ಣಂದ್ರುಗಳು ಅನ್ನೋ ಒಂದು ಪ್ರೀತಿ ನಿನ್ಗೆ ಐತಲ್ಲ, ಎಲ್ಲಿದ್ರು ಮಾತಾಡ್ಸ್ಕೊಂಡ್ ಚೆನ್ನಾಗಿರಪ್ಪ, ಬೇಡ ಅನ್ನಲ್ಲ. ನೀನ್ ಮೊನ್ನೆ ಇನ್ನು ಮದ್ವೆ ಆಗಿದ್ಯಾ, ಬಾಳ ಚೆನ್ನಾಗಿದ್ಯಾ ಮನೇಲಿ, ಎಲ್ಲ ವ್ಯಾರಗಳೆಲ್ಲ ನೋಡ್ಕೊಂಡು ಜವಾಬ್ದಾರಿ ತಗೊಂಡು. ಇಲ್ಲಿ ಬಂದಿರೋ ವಿಚಾರ ಗೊತ್ತಾಗಿ ನಿಮ್ಮ ಅಪ್ಪ ಸುಮ್ನೆ ನಿನ್ ಮೇಲೆ ರೇಗಾಡೋದು ಬೈಯೋದು ಬೇಡ ಕಣಪ್ಪ. ಇವೆಲ್ಲಾನು ಕಣ್ಣಿಂದ ನೋಡಕ್ಕಾಗಲ್ಲ. ಎಲ್ಲಿದ್ರು ಖುಷಿಯಿಂದ ಇರ್ರಪ್ಪ ಸಾಕು, ಅದೇ ನಾನ್ ಬಯಸೋದು. ಬಿಡು ಚಿಕ್ಕಪ್ಪ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಅಪ್ಪನ ಹತ್ರ ಹಂಗೆ ಅವಾಗ್ಲಂಗೇನಿಲ್ಲ. ನಾನೆಲ್ಲ ಮಾತಾಡದೆ. ನೋಡಪ್ಪ, ನೀನ್ ಚಿಕ್ಕಪ್ಪನ ಹತ್ರ, ಚಿಕ್ಕಪ್ಪನ ಮಕ್ಳ ಹತ್ರ ನೀನ್ ಚೆನ್ನಾಗಿರು, ಹೋಗು ಬಾ, ಗಂಡ ಹೆಂಡತಿ ಇಬ್ಬರಾಳು ಚೆನ್ನಾಗಿರಿ, ನಾವೇನ್ ಬೇಡ ಏನನ್ನಲ್ಲ ಅಂತ ಹೇಳಿರು. ಅಪ್ಪಂಗೇನೆ ಹೇಳ ಬಂದೆ, ಇವಾಗ ಚಿಕ್ಕಪ್ಪನ ಮತ್ತಾವ ಹೋಗ್ ಬರ್ತೀನಿ ಕಣಪ್ಪ ಅಂತ. ಅದಕ್ಕೆ ಏನು ಮಾತಾಡಿಲ್ಲ. ಸರಿ ಆಯ್ತು, ನಿನ್ನ ಇಷ್ಟ, ಹೋಗು ಅಂತಾರೆ ಹೇಳ್ತು. ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ ಕಣ್ ಚಿಕ್ಕಪ್ಪ. ನಮ್ ಚಿಕ್ಕಪ್ಪನ ಮನೆ ಚಿಕ್ಕಮ್ಮನ ಮಂತಾವ, ಅಣ್ಣ ತಮ್ಮಂದ್ರುಗಳು ತವ, ನಾನು ಬರ್ದಲೆ ಇನ್ಯಾರು ಮಂತಾವ ಹೋಗಣ. ನೀನ್ ಒಳ್ಳೆ ಹೇಳ್ತೀಯ ಕಣ್ ಚಿಕ್ಕಪ್ಪ. ಅಲ್ಲ ಕಳ್ಳಪ್ಪಪ್ಪ,
ಇಂಥ ಒಳ್ಳೆ ಬುದ್ಧಿ ನಿಮ್ಮ ಅಪ್ಪಂಗೆ ಎಲ್ಲಿಂದಾನ ಬಂತು? ನೀನ್ ಇಲ್ಲಿ ಮಂತಾವ್ ಬಂದ್ರು ಏನು ಬೈದಂಗೆ ಹೋಗ್ಬಾರಪ್ಪ, ನನ್ಗೇನೋ ನಿನ್ ಚಿಕ್ಕಪ್ಪನ ಮಂತಾವ ಹೋಗು ಅಂತ ಹೇಳ್ಬಿಟ್ಟೈತಲ್ಲಪ್ಪ. ನೀನ್ ಹೇಳ್ತಿರೋದ್ ನಿಜಾನ ಸುಳ್ಳು? ಜಾಕಣ್ ಚಿಕ್ಕಪ್ಪ, ನಿನ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗಣ? ಅಪ್ಪನೇ ಹಂಗಂತ ಹೇಳಿದ್ದು. ಏನ ಬಿಡ ಅತ್ಲಾಗಿ, ಎಲ್ಲಿಂದ ಎಲ್ಲೋದ್ರು ಈಗಳಲ್ಲ ಪಾಪ. ಒಂದ್ ಹೇಳ್ತೀನಿ ನೋಡು, ಎಲ್ಲಿಂದ ಎಲ್ಲೋಗ್ಲಿ ಅವನು ನಿಮ್ಮಪ್ಪ ನನಗೆ ತಮ್ಮ ಅಂತಾನೆ ಕರಿಬೇಕು, ನಾನು ನಮ್ಮ ಅಣ್ಣ ಅಂತಾನೆ ಕರಿಬೇಕು. ಆಯ್ತು ಇರ್ಲಿ, ಇವಾಗ ಏನ ಕೆಟ್ಟಗಳಿಗೆ ಹಂಗೆಲ್ಲ ಆಗೋಯ್ತು. ಏನ್ ಪಾಪ ಸಮಾಚಾರ? ದಿಲೀಪ ಬಂದಿತ್ತು ಬರ್ಲಾ? ಅದ್ಯಾಕೆ ನಿನ್ ಕಡಿತೀಯ? ತಿಂಡಿ ತಿನ್ ಬಾರ. ಇವಳೆ ಮಗ ಬಂದಿದ್ದಾನೆ, ತಿಂಡಿ ಹಾಕ್ಕೊಡೆ. ಬರ್ಲ ಪಾಪ, ನಿಮ್ ಚಿಕ್ಕಮ್ಮ ಎಗ್ಬುರ್ಜಿನ ಚಪಾತಿ ಮಾಡೈತೆ, ಬಾಳ ರುಚಿಯಾಗೈತ್ ಕಣ್. ಬಾರೋ ತಿಂಡಿ ತಿನ್ ಬಾರ್ಲ ಪಾಪ. ತಿಂಡಿ ಹಾಕೊಡೋದಿರ್ಲಿ, ತಡೀರಿ ಒಂದಿಟ್ಟು ಆ ಮಗನ್ ಮಾತಾಡಿಸ್ಬೇಕು ದಿಲೀಪಂಗೆ. ಅಲ್ಲ ಕಳ್ಳ ಪಾಪ, ಅಲ್ಲ ಕಳ್ಳ, ನಿನ್ಗೇನ ಮಾಡಿದ್ದೆ ನಾನು? ನಿನ್ಗ್ ಬೈದಿದ್ದೆಲ್ಲ, ನಿನ್ ಜೊತೆ ಜಗಳ ಆಡಿದ್ನಲ್ಲ ನಾನು. ಅಷ್ಟು ಮುದ್ದಾಗಿ ನೋಡ್ಕೊಂಡು ಒಂದ್ ವಾರದಿಂದ ಗಂಡ ಹೆಂಡತಿಗೆ ಇಬ್ರಿಗೂನು ನೀನು ನೀನು ಅಲ್ಲ ಕೇಳ್ದಂಗ್ ಹೋಗಿದ್ಯಲ್ಲ. ನನಗೆ ಎಷ್ಟು ಭಯ ಆಯ್ತು ಗೊತ್ತಲ್ಲ. ಎಲ್ಲೋದ್ನು ಏನೋ ಏನಾಯ್ತು ಭಗವಂತ ಅಂತ ಎಷ್ಟು ಯೋಚನೆ ಮಾಡಿದೀವಿ, ಎಷ್ಟು ಹುಡ್ಕಾಡಿದೀವಿ ಅಂತ ನನಗ್ ಗೊತ್ತು. ಕೇಳ್ದಂಗ್ ಹೋಗೋದಂತ ನಿನ್ಗೆ ಎಲ್ಲ ಆಗಿತ್ತು? ಹೇಳ್ಬಿಟ್ಟ ಬಾಯ್ ಬಿಟ್ಟ ಹೇಳ್ ಹೋಗ್ಬೇಕಿತ್ತು. ಅಲ್ಲ ಸದ್ಯ ನಿಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರು, ನಾವು ಅದೇ ಬಯಸೋದಲ್ವೇ ಅಲ್ಲ ಪಾಪ. ನೀನ್ ಹೇಳ್ದಂಗೆ ಹೆಂಗ್ ಹೋದೆ ಹೇಳಪ್ಪ. ಚಿಕ್ಕಮ್ಮವ್, ಅವತ್ತು ನನ್ ತಪ್ಪಾಯ್ತು ಬಿಡು ಚಿಕ್ಕಮ್ಮವ್. ಏನ ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ಅರ್ಜೆಂಟಾಗಿ ಹೋಗ್ಬಿಟ್ಟೆ. ಬಿಡು ಹೋಗ್ಲಿ, ಬೇಜಾರು ಮಾಡ್ಕೊಬಿಡ ಕಣ್ ಚಿಕ್ಕಮ್ಮ, ನನಗ್ ಕ್ಷಮಿಸ್ಬಿಡಿ ಕಣ್ ಚಿಕ್ಕಮ್ಮ. ಹಂಗಲ್ ಕಳ್ಳ ಪಾಪ, ದೀಪ ಬೇಜಾರ್ ಮಾಡ್ಕೊಬೇಡ ಕಣ, ಹಿಂಗ್ ಹೇಳ್ತಿದ್ದೀನಂತ. ಹೊಸ್ದಾಗ್ ಮದ್ವೆ ಆಗಿ ಬಂದಿದ್ರಿ ಇಬ್ರು, ಗಂಡ ಹೆಂಡತಿ ಇಬ್ರು. ನಮ್ಗೂ ಆಸೆ ಇರಲ್ವೇನಪ್ಪ? ಚೆನ್ನಾಗಿರೋ ಅಡ್ಗೆ ಮಾಡಿ ಹಾಕ್ಲಿಲ್ಲ, ಸಿಹಿ ಊಟ ಮಾಡಿಸ್ಲಿಲ್ಲ, ಮಟನ್ ತಗೊಂಬರ್ಲಿಲ್ಲ, ಚಿಕನ್ ತಗೊಂಬಂದ್ ಹಾಕ್ಲಿಲ್ಲ, ಹೊಸ ಬಟ್ಟೆ ತಗೊಂಬನ್ಕೋ ಹಾಕ್ಲಿಲ್ಲ ನಿಮ್ಗೆ. ಹಂಗಾಗಿ ಒಂದ್ ಸ್ವಲ್ಪ ನಾವು ಏನೇನೋ ಮಾಡೋಣ ಅಂತ ಆಸೆ ಇಟ್ಕೊಂಡಿದ್ದು ಅಷ್ಟ್ರಲ್ಲಿ ನೀನು ಕೇಳ್ದಂಗೆ ಹಿಂಗ್ ಹೋಗ್ಬಿಟ್ರೆ ಬೇಜಾರಾಗಲ್ವಲ್ಲ ಪಾಪ? ನೀನೇ ಹೇಳಪ್ಪ. ಅಲ್ಲ ಬಿಡೆ ಅತ್ಲಾಗಿ, ಆಗಿದ್ದ ಆಯ್ತು ಅತ್ಲಾಗಿ. ಅವನನ್ನ ಊರ್ ಬಿಟ್ಟು ಹೋಗ್ತಾನೇನೆ ಅತ್ಲಾಗಿ. ನೋಡು, ಚಿಕ್ಕಮ್ಮ ಅಂತ ಹುಡ್ಕೊಂಡ್ ಬಂದಿಲ್ವಾ? ಎಲ್ಲಿ ಹೋಗ್ತಾನೆ? ನಮ್ಮಂತವ್ಲೇನೆ ಬರ್ಬೇಕು. ಸುಮ್ಕಿರು, ನೀನ್ ಯಾಕೆ ಹಿಂಗಾಡ್ತೀಯ? ಸುಮ್ಕಿರು. ಆಯ್ತು, ಮಗ ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅದನ್ನ ನೀ ಹೇಳ್ತಿದ್ರೆ ಆಗುತ್ತೇನೆ. ಇವಳೆ ಮಾಡ ಹಾಕನೆ ಹೋಗು, ತಿಂಡಿ ತಗೊಂಬ ಹೋಗು ಮೊದ್ಲು. ಇಲ್ಲ ಕಣ್ ಚಿಕ್ಕಪ್ಪ, ನಾನು ಮನ್ಲಿ ಇವಾಗಿನ್ನು ತಿಂಡಿ ತಿನ್ಕೊಂಡ್ ಬಂದೆ. ಇವತ್ತು ಇವಳು ಶಶಿ ಇವತ್ತು ಒತ್ತು ಶಾವಿಗೆ ಮಾಡಿದ್ಲು ಬೆಳಿಗ್ಗೆದೇನೆ. ಅಮ್ಮಂಗೂ ಅಪ್ಪಂಗೂ ಇಷ್ಟ ಅಂತ ಒತ್ತು ಶಾವಿಗೆ ಮಾಡ್ಬಿಟ್ಟು ಬೋಂಡ ಎಲ್ಲ ಮಾಡಿದ್ಲು. ಚೆನ್ನಾಗಿತ್ತು ಕಣ್ ಚಿಕ್ಕಪ್ಪ. ಸಖತ್ತಾಗಿತ್ತು. ಈಗ ಅದಿರ್ಲಿ ಕಣ್ ಚಿಕ್ಕಪ್ಪ, ಅದೇ ನಿನ್ನೆ ಮಾತಾಡಿದ್ವಲ್ಲ, ಆ ವಿಚಾರ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ ಕಣ್ ಚಿಕ್ಕಪ್ಪ. ಏನ್ಲ ದಿಲೀಪ, ಏನಂತ ನಿಮ್ಮಪ್ಪ? ಏನು ಜಾಗ ಬಿಡಲ್ಲ ಅಂತ ಹೇಳ್ತಾ ಏನು? ಸಾಮಾನ್ಯಕ್ಕೆ ಬಿಡಲ್ಲ ಅಂತಾನೆ ಹೇಳಿರುತ್ ಕಣ್. ಬಿಡಪ್ಪ, ಇನ್ನೇನ್ ಮಾಡಕ್ಕಾಗುತ್ತತ್ಲಾಗಿ. ಅವ್ ಗಜೇಂದ್ರಂಗೆ ಇಲ್ಲೇ ನಮ್ಮ ಹೊಲ್ದಲ್ಲೇ ಏನಾದ್ರು ಮಾಡ್ಕೊಟ್ರೆ ಆಗುತ್ತತ್ಲಾಗಿ. ನನಗ್ ಗೊತ್ತು ಕಣವ್ ಬಿಡಲ್ಲ ಅಂತವ್. ಲೇ ಪಾಪ ಕುಮಾರಣ್ಣ, ನಿನಗ್ ನೆನ್ನೆನೆ ಹೇಳಿಲ್ವಲ್ಲ? ನಿನ್ಗೆ ಎಷ್ಟು ಸಲ ನಿನ್ಗೆ ಹೇಳೋದು? ದುಡುಕ್ ಮಾತಾಡಬಾರ್ದು, ದೊಡ್ಡವನ್ ಕಣ ನೀನು, ಮನೆಗೆ ಹಿರಿ ಮಗ ನೀನು. ದುಡುಕ್ ಮಾತಾಡಬಾರ್ದು ಅಂತ 100 ಸಲ ಹೇಳ್ತೀನಿ, ಆದ್ರೂ ಪಟ 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 ಅಂತ ಮಾತಾಡ್ತೀಯಪ್ಪ. ನಿನಗೆ ಇನ್ನು ಎಷ್ಟು ಬುದ್ಧಿ ಹೇಳ್ಬೇಕು ಏನೋ ಕಣ. ಹುಡುಗರು ಹೇಳೋದು ಅಂದ್ರಿಟ್ಟು ತಲೆಗೆ ಹಾಕಬೇಕಲ್ಲ ನೀನು. ಸುಮ್ಕಿರು, ಏನಂತ ಕೇಳೋಣ ಮೊದ್ಲು, ಆ ಮಗ ಏನಂತಾರಂತ. ಅದೇ ಕಣ್ ಚಿಕ್ಕಪ್ಪ, ಅಪ್ಪನ ಹತ್ರ ಮಾತಾಡ್ದೆ. ಅಲ್ಲ ಕಣಪ್ಪ, ಚಿಕ್ಕಪ್ಪರು ಎಲ್ಲಾರು ಇಲ್ಲಾಸೇನೆ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ಬೇಕಂತೆ. ಅವ್ರಿಗೂ ದಾರಿ ಇಲ್ಲ, ಏನಿಲ್ಲ. ಅಲ್ಲಿ ಗಜೇಂದ್ರನ ಹೊಲತ್ತಾವ, ಹಸ್ಗಳು ಪಾರ ಮಾಡ್ತಿದಾರಂತೆ, ಅಲ್ಲಿ ದಾರಿ ಬೇಕಂತೆ ಕಣಪ್ಪ. ನಮ್ಗೂ ನಾವು ಇಲ್ಲಾಸೇನೆ ಅವ್ರ ತೋಟದ್ಲಾಸೆ ದಾರಿ ಮಾಡ್ಕೊಂಡು ಹೋಗ್ತಿಲ್ವೇನಪ್ಪ. ಹಂಗೆ ಅವ್ರಿಗೂ ಬಿಡೋಣ ಕಣಪ್ಪ, ಸುಮ್ಮನೆ ಯಾಕೆ ಗಲಾಟೆ ಮಾಡ್ಕೊಂಡು ಹೋಗೋದು, ನಾವು ಅಣ್ಣ ತಮ್ಮದ್ರು ಅಂತ ಹೇಳಿದೆ. ಅದಕ್ಕೆ ಅಪ್ಪಿದ್ದಿದ್ವು. ಈಗಳಲ್ಲ, ನಾನು ಯಾವಾಗಲೂ ಹೇಳಿದ್ದೀನಿ, ನಿಮ್ಮ ಚಿಕ್ಕಪ್ಪಂಗೂ ನಿಮ್ಮ ಅಣ್ಣಂದ್ರುಗಳಿಗೆ ಯಾವತ್ತಾನೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ದೀನಿ. ಹೋಗ್ಲಿ ಬಿಡು, ಅವ್ರಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಾಸಿ ಜಾಗ ಮಾಡ್ಕೊಂಡು ಒಂತವ ನೋಡಿ JCP ಇಂದ ಜಾಗ ತಗ್ಸ್ಬಿಟ್ಟು ಚೆನ್ನಾಗಿ ದಾರಿ ಮಾಡ್ಕೊಂಡು ಓಡಾಡ್ಕೊಂಡು ಅದೇನು ಮಾಡ್ಕೊಂತಾರ ಮಾಡ್ಕೊಳ್ಳಿ, ಹೇಳುವ. ನಾನೇನು ಬೇಡ ಅಂತ ಹೇಳಿದ್ದೀನಿ ಅಂತ ಹೇಳ್ತು. ಅದಕ್ಕೆ ನಾನಿದ್ದವನು ಮತ್ತೆ ಮೊನ್ನೆ ಯಾರಪ್ಪ ಹೇಳಿದ್ದು ಅಂತ ಕೇಳಿದಾಗ, ನಾನು ಯಾಕಪ್ಪ ಹೇಳಕ್ ಹೋಗೋಣ, ನಿಮ್ಮ ಮಾವನೂ ಅವ್ನ ಲೆಕ್ಕಾಚಾರಿ ಇಬ್ರು ಸೇರ್ಕೊಂಡು ಜಗಳ ಮಾಡಿರೋದು ನಾನೇನಾರ ಹೇಳಿದ್ದೀನಿ ಅಂತ ಕೇಳು ಅಂತಾನೆ ಹೇಳ್ ಕಳಿಸ್ತು. ಅದು ನಿಜಾನೇನೆ, ದೊಡ್ಡಪ್ಪ ಏನು ಹೇಳಕ್ಕೇನು ಬರಲಿಲ್ಲ. ಇವನು ಲೆಕ್ಕಾಚಾರಿ ಅಣ್ಣನೂ ಅವ್ರ ಬಾಮೈದ ಇಬ್ರು ಸೇರ್ಕೊಂಡು ಇವೆಲ್ಲ ಮಾಡಿದ್ದು ಗಲಾಟೆ ಯಾವತ್ತು. ಇರ್ಲಿ ಕಣ್ಬಿಡು. ಸರಿ ಕಣ್ ಬಿಡು ಪಾಪ. ಹೆಂಗ ದಿಲೀಪ ಹೆಂಗ ಒಳ್ಳೇದೇ ಆಗೋಯ್ತು ಅತ್ಲಾಗಿ. ನಮ್ ದೊಡ್ಡಪ್ಪನು ಅಂತವ್ನು ಅಲ್ಲ ಕಳ್ಳ, ಇತ್ತೀಚೆಗೆ ಅವ್ನ ಲೆಕ್ಕಾಚಾರಿನೂ ನಿಮ್ಮ ಮಾವ ಇದಾರ ನೋಡು, ಇಬ್ರು ಮಾತು ಕೇಳ್ಕೊಂಡು ಹಿಂಗ ಹಾಳಾಗೋಗಿದ್ರು ನಮ್ ದೊಡ್ಡಪ್ಪ. ಮೊದ್ಲೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಮ್ಮ ಅಪ್ಪದ್ರುಗಳು ಇರುತ್ತೆ, ನಮ್ಮ ಅಪ್ಪ ಅಂದ್ರೆ ಪ್ರಾಣ. ಇವಾಗ ಹಿಂಗ್ ಮಾಡುತ್ತೆ ಅಷ್ಟೇ. ಅದ್ ಯಾಕೆ ಹಿಂಗಾದ್ರು ಏನೋ ನನ್ಗಂತೂ ಗೊತ್ತಿಲ್ಲ ಅತ್ಲಾಗಿ. ಅಲ್ಲ ಕಣ್ ಚಿಕ್ಕಪ್ಪ, ಈಗ ತಿಂಡಿ ತಿನ್ಕೊಂಡು ಅಲ್ಲಿ ಹೊಲ್ತಾವ್ ಬಂದ್ಬಿಟ್ಟಿದ್ರೆ ಅತ್ಲಾಗ ತೋಟತಾವ,
ಅಲ್ಲಿ ಎಲ್ಲ ದಾರಿ ತಗಸ್ಬೇಕು ಏನು ಎತ್ತ ಅಂತ ಒಂದ್ ಸ್ವಲ್ಪ ನೋಡ್ಕೋಬಹುದಿತ್ತು ಆರಾಮಾಗತ್ಲಾಗಿ. ಆ ಆ, ಬರ್ತೀರಾ ತಿಂಡಿ ತಿನ್ಕೊಂಡು ಅತ್ಲಾಗಿ? ಹ್ಞೂ ಹ್ಞೂ ಬರೋದಂತ ಹೇಳ್ ಪಾಪ ದಿಲೀಪ. ಬಾರ ಪಾಪ ನೀನು ತಿಂಡಿ ತಿನ್ಕ ಅತ್ಲಾಗಿ ಹೋಗೋಣಂತ ಇತ್ಲಾಗ ಹೊಟ್ಟೆಗೇನೆ ಅತ್ಲಾಗಿ. ಆ ಬಾರ ತಿಂಡಿ ತಿನ್ನು. ಇಲ್ಲ ಕಣ್ ಸುಮ್ಕಿರಿ ಚಿಕ್ಕಪ್ಪ, ನಾನ್ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದ್ಬಿಟ್ಟಿದೀನಿ. ಆ ಸ್ವೀಟ್ ತಿಂದಿದ್ದಕ್ಕೂ ಅನ್ನೋದಕ್ಕೂ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಡ್ತು ನನಗೆ. ಬೋಂಡ ಅಂತೆ, ಹಪ್ಳ ಅಂತೆ, ಕೋಸುಂಬರಿ ಪಲ್ಯ ಇವೆಲ್ಲ ಮಾಡಿದ್ರು, ತಿನ್ಕೊಂಡ್ ಬಂದ್ಬಿಟ್ಟೆ ಕಣ್ ಚಿಕ್ಕಪ್ಪ. ಹ್ಞೂ ಸರಿ ಬಿಡ್ರಿ ಅತ್ಲಾಗಿ, ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಾನಂತೆ ಅವನು. ಬಿಡತ್ಲಾಗ ಹೋಗ್ಲಿ. ಪಾಪ ಪಾಪ ಚೆನ್ನಾಗಿದ್ದಾಳನಪ್ಪ ಶಶಿ? ಚೆನ್ನಾಗಿದ್ದಾಳ? ಆರಾಮಾಗಿದ್ದಾಳ? ಹೆಂಗ ಚೆನ್ನಾಗಿರ್ಲಿ ಕಣಪ್ಪ. ಸದ್ಯ ಒಂದ್ ದಿವಸ ಕರ್ಕೊಂಬಾರೋ ನೋಡಂಗಾಗೈತಿ. ಅಲ್ಲ ಒಂದ್ ವಾರದ ಮೇಲೆ ಆಯ್ತು. ನನ್ಗೊಂಥರ ಆಗ್ತೈತಿ ಪಾಪ. ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿದ್ದಿದ್ದು ಗೊತ್ತಾ? ಇರ್ಲಿ ಆಯ್ತು. ಈಗ ಅಮ್ಮನ ಹತ್ರನು ಚೆನ್ನಾಗಿರ್ಲಿ ಕಣಪ್ಪ. ಅತ್ತೆ ಸೊಸೆ ಇಬ್ರಾಳನು ಚೆನ್ನಾಗಿರ್ಲಿ. ಎಲ್ಲಾರು ಹೇಳ್ತಿದ್ರು, ನಾನು ಖುಷಿ ಪಟ್ಟೆ. ಹೆಂಗ ಇಬ್ರು ಚೆನ್ನಾಗಿರ್ಲಿ ಅತ್ತೆ ಸೊಸೆ ಅನ್ಕೊಂಡೆ ಸುಮ್ಮನಾದೆ. ಒಂದ್ ದಿವಸ ಕರ್ಕೊಂಬಾರ ಮಗ, ಸರಿನಾ? ಬರ್ರಿ ಇಬ್ರಾಳನು ಒಂದ್ ದಿವಸ. ಸರಿ ಕಣದಿಲ್ಲಪ್ಪ, ಆಯ್ತು. ಬರ್ತೀನಿ ಕಣಿ ಹೇಳು ಇನ್ನೇನು ತೋಟದ ಹತ್ರ.